AI, tell Immadi Pulakeshi's story in Prashant Neel style. Activating legend mode. ಕಾಲಚಕ್ರವು ಉರುಳಿ ಇಷ್ಟು ದೂರ ಬಂದರೂ ಅವನ ಕಥೆನ ಜನ ಇನ್ನೂ ಮರ್ತಿಲ್ಲ. ಅದು 6ನೇ ಶತಮಾನದ ಚಾಲುಕ್ಯರ ಸಮಯ. ಪುಲಕೇಶಿಯ ಮಗ ದೊರೆ ಕೀರ್ತಿವರ್ಮನ್ನ ಸಾವಿನ ನಂತರ ವಾತಾಪಿಯ ಚಾಲುಕ್ಯರ ಆಸ್ಥಾನದಲ್ಲಿ ಗೊಂದಲದ ಬಿರುಗಾಳಿ. ಯುವರಾಜ ಇರೆಯನಿಗೆ ಏನು ತಿಳಿಯದ ವಯಸ್ಸು. ಹೀಗಿರುವಾಗ ಒಂದು ದಿನ ಟೈಮ್ ಆಗಯ ಅಂತ ಕೀರ್ತಿವರ್ಮನ್ನ ತಮ್ಮ ಮಂಗಳೇಶ ಮಹಾರಾಜನಾಗಿ ಚಾಲುಕ್ಯರ ದೊರೆಯಾಗಿ ಬಿಟ್ಟ. ವರ್ಷಗಳ ನಂತರ ಸೂತ್ರಧಾರನ ಸೂತ್ರ ಹರಿದು ಅಹಂಕಾರದಿ ಎದೆಬಿರಿದು ಮೆರೆವ ಅಸುರರ ಹುಟ್ಟಡಗಿಸುವ ದೊರೆಯಂತೆ ಅವನು ಬಂದನು. ಆದರೆ ವಿಧಿಯ ಕೈವಾಡ. ಮಂಗಳೇಶ ಆ ಕುರ್ಚಿಗೋಸ್ಕರನೋ ಅಥವಾ ತನಗೋಸ್ಕರನೋ ಅಂದು ಇರೇನಿಗೆ ರಾಜ್ಯವನ್ನು ಕೊಡಲು ಧಿಕ್ಕರಿಸಿಬಿಟ್ಟ. ಹೊರಟ. ವಾತಾಪಿಯನ್ನು ಬಿಟ್ಟು ಹೊರಟ. ಅವನಿಗೆ ಅವನು ಹೋಗ್ತಿದ್ದ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಎದುರಾಗೋ ಕಷ್ಟಗಳ ಬಗ್ಗೆ ಗೊತ್ತಿರಲಿಲ್ಲ. ಸೈನ್ಯ ಕಟ್ಟೋದೊಂದೇ ಮುಖ್ಯ ಆಗಿತ್ತು. ಈ ದಿಕ್ಕಿನಲ್ಲಿ ಅವನು ಹೋಗಿದ್ದು ಬಾಣ ಹಾಗೂ ಅಲುಪರ ಬಳಿ. ಅಲ್ಲಿ ಅವರನ್ನು ತನ್ನ ಆರ್ಮಿಯಾಗಿ ಮಾಡಿಕೊಂಡು ವಾತಾಪಿಯ ಮೇಲೆ ಯುದ್ಧಕ್ಕೆ ಹೊರಟ. ಮಂಗಳೇಶ ದಾಳಿ ಮಾಡ್ದ, ಗುರಿ ತಪ್ಪು. ಇರೆಯ ದಾಳಿ ಮಾಡ್ದ, ಗುರಿ ತಪ್ಪಲಿಲ್ಲ. ಅಂದು ಇರೆಯ ಪುಲಕೇಶಿಯ ನಿಜವಾರಿ ಸುಧಾರ ಇಮ್ಮಡಿ ಪುಲಕೇಶಿಯಾಗಿ ಇಡೀ ದಕ್ಷಿಣ ಭಾರತವನ್ನು ಆಕ್ರಮಿಸಿ ಉತ್ತರದ ಹರ್ಷವರ್ಧನನನ್ನು ಸೋಲಿಸಿ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರನಾಗಿ ಭಾರತದ ಇತಿಹಾಸದಲ್ಲಿ ಸುಲ್ತಾನನಾಗಿ ಮೆರೆದ.